ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಂಗ್ರಹ ಪದ್ಯದ ಒಂದು ಭಾಗ ನಾವು ನಿನ್ನೆ ನೋಡಿದ್ದೇವೆ. ತ್ಯಕ್ತ್ವಾ ರಾಜ್ಯಂ ಇತೋ ವನಂ ವಚನತೋ ಮಾತುಶ್ಚ. ತ್ಯಕ್ತ್ವಾ ರಾಜ್ಯಂ, ರಾಮದೇವರು ರಾಜ್ಯವನ್ನು ತೊರೆದರು, ಕಾಡಿಗೆ ಪ್ರವೇಶ ಮಾಡಿದರು. ಮಾತುಶ್ಚ ವಚನತಃ. ತ್ಯಕ್ತ್ವಾ ರಾಜ್ಯಂ ಎಂಬುದಕ್ಕೆ ನಾನು ನಿನ್ನೆ ಹೇಳಿದ್ದೆ. ಅದನ್ನು ಅಂದರೆ ಅರ್ಥ, ರಾಮದೇವರು ರಾಜ್ಯವನ್ನು ತೊರೆದರು. ಸಾಮಾನ್ಯವಾಗಿ ಒಂದು ಬಾಡಿಗೆ ಮನೆಯಲ್ಲಿ ಕೂತಿರ್ತಾರೆ ನೋಡಿ, ಅವರನ್ನು ಒಕ್ಕಲು ಎಬ್ಬಿಸುವ ಒಂದು ಕಾರ್ಯಕ್ರಮ ಇರ್ತದೆ. ಗಟ್ಟಿ ಕೂತರೆ ರಗಳೆ ಆಗುತ್ತೆ ಅಂತ ಆ ಒಂದು ದೃಶ್ಯ ನಾವು ವಿಡಿಯೋ ಮಾಡಿಟ್ಟರೆ ಅದು ಹೇಗಿರ್ತದೆ. ಆ ಕೋಪ, ಆ ತಾಪ, ಆ ಶಾಪ ಎಲ್ಲ ಮನೆಗೆ ಅಂಟಿಕೊಂಡಿರ್ತದೆ. ಅಲ್ಲಿ ಫೋಟೋ ಎಲ್ಲ ಅಂಟಿಸಿರ್ತಾರೆ. ಆ ಫೋಟೋ ತೆಗೆಯೋದು ಮುಖ್ಯ ಅಲ್ಲ, ಆ ಆಣಿ ಮೊಳೆ ಎಲ್ಲ ಇರ್ತದಲ್ಲ ಅದನ್ನು ತೆಗೆದು ಆ ಗೋಡೆ ಎಲ್ಲ ಚೆಲ್ಲಾಬೆಲ್ಲಿ ಮಾಡಿ ಆ ಬಲ್ಬ್ ತೆಗೆಯುವ ರಭಸದಲ್ಲಿ ಆ ಎಲ್ಲ ಮನೆ ಅದು ಎಲ್ಲ 100 ಪಾಲು ತುಂಡು ಮಾಡಿ ಬರ್ತೇವೆ ನಾವು. ಅಂದರೆ ಕೋಪ ನಮಗೆ ಬೇಜಾರು, ಆ ತಡ್ಕೊಳ್ಳಿಕ್ಕಾಗದೆ ಆ ಕೋಪ. ನಾವು ಕೂತದ್ದೊಂದು 2 ವರ್ಷ ಅಷ್ಟೇ ಆ ಮನೆಯಲ್ಲಿ. ಎಷ್ಟು ವ್ಯಾಮೋಹ ಇರ್ತದೆ ಅದರಲ್ಲಿ, ಅದನ್ನು ಬಿಡುವುದು ಎಷ್ಟು ಕಷ್ಟ ನಮಗೆ. ರಾಮದೇವರು ಅವರಿಗೆ ಅಧಿಕಾರ ಸಹಜವಾಗಿ ಸಿಕ್ಕಿದ್ದು ರಾಜ್ಯ. ಬಿಡಬೇಕು ಅಂತ ಹೇಳಿದಾಗ ಹೊರಟರು. ಸಿಂಹಾಸನದಲ್ಲಿ ಅಭಿಷೇಕ ಅಂತ ಘೋಷಣೆ ಮಾಡಿದ ಅಪ್ಪ, ಹೆಂಡತಿ ಕೈಕೇಯಿ ಕಾಡಿಗೆ ಹೋಗುವಂತ ಆಜ್ಞೆ ಮಾಡಿದ್ರು. ನಾವಾದರೆ ಅಲ್ಲಿಯೇ ತರಾಟೆಗೆ ತೆಗೊಳ್ತಿದ್ದೆವು. ರಾಮದೇವರು ತ್ಯಕ್ತ್ವಾ ರಾಜ್ಯಂ, ಆ ರಾಜ್ಯವನ್ನು ತೊರೆದರು. ಆರಾಮವಾಗಿ ರಾಮ ಆ ಕಾಡನ್ನು ಪ್ರವೇಶ ಮಾಡಿದ, ರಾಜ್ಯವನ್ನು ತ್ಯಾಗ ಮಾಡಿದ. ವಾಲ್ಮೀಕಿಗಳು ಹೇಳ್ತಾರೆ, ರಾಮದೇವರು ಆ ಅಯೋಧ್ಯೆಯ ಗಡಿಯನ್ನು ದಾಟುವಾಗ ಒಂದು ಸಲ ತಿರುಗಿದ್ರಂತೆ. ತಿರುಗಿ ಆ ಮಣ್ಣನ್ನು ತಲೆ ಮೇಲಿಟ್ಟುಕೊಂಡು ಸಾಷ್ಟಾಂಗ ಪ್ರಣಾಮ ಮಾಡಿದರಂತೆ. ನಮ್ಮ ಪ್ರಧಾನಮಂತ್ರಿಗಳು ಮೊಟ್ಟ ಮೊದಲು ಪಾರ್ಲಿಮೆಂಟಿಗೆ ಪ್ರವೇಶ ಮಾಡಿದಾಗ ಹೇಗೆ ನಮಸ್ಕಾರ ಮಾಡಿದರೂ ಅದು ರಾಮದೇವರಿಂದ ಬಂದ ಆದರ್ಶ. ಅದು ಆ ಮಣ್ಣಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಬಂದರು. ಯಾಕೆಂದರೆ ಆ ಮಣ್ಣಿನ ಮೇಲೆ ಎಷ್ಟು ಪ್ರೀತಿ, ಅಮ್ಮನ ಮೇಲೆ ಎಷ್ಟು ಪ್ರೀತಿ, ಜನ್ಮಭೂಮಿಯ ಮೇಲೂ ಅಷ್ಟೇ ಭಕ್ತಿ, ಶ್ರದ್ಧೆ, ಪ್ರೀತಿ. ಹಾಗಾಗಿ ಆ ಮಣ್ಣನ್ನು ತಿರಸ್ಕಾರ ಮಾಡಲಿಲ್ಲ. ಅದರ ಮೇಲೆ ಗೌರವ, ಪ್ರೀತಿ, ಭಕ್ತಿ ಇತ್ತು. ರಾಮದೇವರು ಹೇಳ್ತಾರೆ, ಅಮ್ಮ ಅಯೋಧ್ಯೆ ಮತ್ತೆ 14 ವರ್ಷದ ನಂತರ ವಾಪಸ್ ಬರ್ತೇನೆ ಅಂತ ರಾಮದೇವರು ಹೇಳುತ್ತಾರೆ. ನಾವಾದರೆ ಈ ಬಂಡಿಗೆ ಕಾಲಿಡೋದಿಲ್ಲ ಅಂತ ಹೇಳಿ ಬರುವವರು ನಾವು. ಮತ್ತೆ ಮೇಲೆ ಗುಟ್ಟಲ್ಲಿ ಬರ್ತೇವೆ, ಅದು ಬೇರೆ. ರಾಮದೇವರು ಹಾಗಲ್ಲ. ಅಲ್ಲಿ ಅವರು ಪ್ರತಿಜ್ಞೆ ಮಾಡೋದೇ ಹಾಗೆ, ಬರುವುದಿಲ್ಲ ಅಂತಲ್ಲ, ಮತ್ತೆ ಬರ್ತೇನೆ ಅಂತ. ಅವರು ಕಾಡಲ್ಲಿ ಹೋಗುವಾಗಲೂ ಕೂಡ ಪರಿಚಯ ಮಾಡಿಸಿಕೊಡುವಾಗ ನನ್ನ ಅಯೋಧ್ಯೆ ಅಂತ ಹೇಳ್ತಾರೆ. ಹಾಗಾಗಿ ತ್ಯಕ್ತ್ವ ಅಂದರೆ ಹೇಗಿದು? ತ್ಯಕ್ತ್ವಾ ರಾಜ್ಯಂ, ರಾಜ್ಯವನ್ನು ಬಿಟ್ಟು ವನಂ ಏತು ಅಂತ ನಿನ್ನೆ ನಾನು ಹೇಳಿದೆ. ತ್ಯಕ್ತ್ವಾ ವೈಕುಂಠಮುತ್ತಮಂ ಅಂತ. ಆ ಎರಡಕ್ಕೂ ಒಂದೇ ಸಮಾಧಾನ. ಅದು ಶಾಬ್ದಿಕ ಸಮಾಧಾನ ಹೇಗೆ ಮಾಡ್ಬೋದು? ಅರ್ಥತಾ ಸಮಾಧಾನ ನಿನ್ನೆ ಹೇಳಿದ್ದೇನೆ. ಶಾಬ್ದಿಕವಾದ ಸಮಾಧಾನ ಹೇಗೆ ಮಾಡಬಹುದು? ತ್ಯಕ್ತ್ವಾ ಪ್ಲಸ್ ಆ ಪ್ಲಸ್ ರಾಮ ರಾಜ್ಯಂ ಅಂತ ಮಾಡಬೇಕು. ತ್ಯಕ್ತ್ವಾ ಪ್ಲಸ್ ಆ ಪ್ಲಸ್ ರಾಜ್ಯಂ ಅಂತ ನಾವು ಮಾಡಿದರೆ, ಆ ಅಂದರೆ ನಿಷೇಧವಾಚಕ ಶಬ್ದ, ತ್ಯಕ್ತ್ವಾ ಅಲ್ಲ, ಆ ತ್ಯಕ್ತ್ವಾ ಅಂದರೆ ಬಿಡದೆ, ರಾಜ್ಯಂ ತ್ಯಕ್ತ್ವಾ ಅಲ್ಲ, ರಾಜ್ಯಂ ಅತ್ಯಕ್ತ್ವ ವನಂ ಇತಃ ಅಂತ ಮಾಡಬೇಕು. ಅಮಾನೋನಾಹ ಪ್ರತಿಷೇಧೆ ಅಂತ ಹೇಳ್ತಾರೆ. ಅಕಾರ, ಮಾ, ನೋ, ನ 4 ಶಬ್ದಗಳು ನೆಗೆಟಿವ್ ಮೀನಿಂಗ್ ಕೊಡುವಂಥದ್ದು. ಅಲ್ಲಿ ಆ ಅನ್ನುವ ಶಬ್ದನೂ ನೆಗೆಟಿವ್ ಮೀನಿಂಗ್. ತ್ಯಕ್ತ್ವ ಆ, ಅದು ತ್ಯಕ್ತ್ವ. ಅಲ್ಲಿ ಆ ಅಂತ ಉಳಿಯಿತು. ಆ ಅನ್ನು ಮೊದಲು ಜೋಡಿಸಿಕೊಂಡ್ರೆ ಅತ್ಯಕ್ತ್ವ. ಅಲ್ಲಿ ತ್ಯಕ್ತ್ವಾ ವೈಕುಂಠಮುತ್ತಮಂ ಎಂಬಲ್ಲಿಯೂ ಹಾಗೆಯೇ ಮಾಡಬೇಕು. ತ್ಯಕ್ತ್ವ ಪ್ಲಸ್ ಆ ಅಂದರೆ ಅತ್ಯಕ್ತ್ವ. ದೇವರು ವೈಕುಂಠವನ್ನು ಬಿಟ್ಟು ಬಂದ್ರ, ಅಷ್ಟು ಕೋಪನ ದೇವರಿಗೆ ಅಲ್ಲ, ಇದರ ಮೇಲೆ ಪ್ರೀತಿ ಇರಲಿ.
ಅತ್ಯಕ್ತ್ವ ವೈಕುಂಠಂ ಅತ್ಯಕ್ತ್ವ, ಒಂದು ರೂಪದಿಂದ ವೈಕುಂಠದಲ್ಲೇ ಇದ್ದು ಒಂದು ರೂಪದಿಂದ ತಿರುಮಲೆಗೆ ಬಂದು ನಮಗೆ ಅನುಗ್ರಹವನ್ನು ಮಾಡಿದರು. ಹಾಗೆ ರಾಮದೇವರು ಕೂಡ ಅಯೋಧ್ಯೆಯನ್ನು ತ್ಯಕ್ತ್ವ ಅಲ್ಲ ಅತ್ಯಕ್ತ್ವ ವನಂ ಇತಃ ಮಾತುಶ್ಚ ವಚನತಃ ಅಂತ. ಮಾತುಶ್ಚ ವಚನತಃ ಅಂತಂದರೆ ನಿರ್ಮಾತು ವಚನತಃ ಅಂತ ಅರ್ಥ. ನಿರ್ಮಾತೃ ಅಂತಂದರೆ ದಶರಥನೂ ಹೌದು, ನಿರ್ಮಾತೃ ಅಂದರೆ ನಿರ್ಮಾತ್ರಿಯಾದ ತಾಯಿಯೂ ಹೌದು, ಕೌಸಲ್ಯನೂ ಹೌದು, ಕೈಕೇಯಿಯೂ ಹೌದು. ಅವರೆಲ್ಲ ಅವರ ಅಭಿಮತಿಯನ್ನು ಸ್ವೀಕಾರ ಮಾಡಿ ರಾಮದೇವರು ಕಾಡಿಗೆ ಪ್ರವೇಶ ಮಾಡಿತು. ನಿರ್ಮಾತೃ ಅಂದರೆ ದೇಶವನ್ನು ನಿರ್ಮಾಣ ಮಾಡಿದ ದೇವತೆಗಳು. ತ್ರಿದಶ ಮನಿಕೃತೆ ತೇಷಾಂ ವಚನತಃ ವನಂ ಇತಃ, ಕಾಡಿಗೆ ಪ್ರವೇಶ ಮಾಡಿದ. ಯಾವಾಗಲೂ ಹಾಗೆ ನೋಡಿ, ದೊಡ್ಡವರು ಬರಬೇಕಾಗಿದ್ದರೆ ಪ್ರಾರ್ಥನೆ ಮಾಡಬೇಕು, ಸುಮ್ಮನೆ ಬರೋದಿಲ್ಲ. ರಾಮದೇವರು ಕಾಡಿಗೆ ಬರಬೇಕಾಗಿದ್ದರೆ ದೇವತೆಗಳು ಪ್ರಾರ್ಥನೆ ಮಾಡಿದರು. ಹಾಗಾಗಿ ರಾಮದೇವರು ಬಂದರು. ಮನೆಯವರು ಬಿಟ್ಟುಕೊಟ್ಟರು, ಅಪ್ಪ ಬಿಟ್ಟುಕೊಟ್ಟ, ಕೈಕೇಯಿ ಬಿಟ್ಟುಕೊಟ್ಲು, ಕೌಸಲ್ಯ ಒಪ್ಪಿಗೆ ಪಡೆದು ರಾಮದೇವರು ಕಾಡಿಗೆ ಪ್ರವೇಶ ಮಾಡಿದರು. ಕಾಕಾಕ್ಷಿಗಂ ದೈತ್ಯಂ ವ್ಯಸ್ಯ ಅಂತ ನಾವು ನಿನ್ನೆ ನೋಡಿದ್ದೇವೆ. ಅಲ್ಲಿ ರಾಯರು ಹೇಳುವಾಗ ತುಂಬ ಚೆನ್ನಾಗಿ ಹೇಳಿದ್ದೇನು ಅಂತಂದರೆ, ಕಾಕಾಕ್ಷಿಯನ್ನು ಉಳಿಸಿದ ಅಂತ ಹೇಳಲಿಲ್ಲ, ಕಾಕಾಕ್ಷಿ ವ್ಯಸ್ಯ, ಕಾಗೆಯ ಕಣ್ಣನ್ನು ತೆಗೆದ. ಅದು ಏಕವಚನ ಇದ್ದರಿಂದ ಒಂದೇ ಕಣ್ಣನ್ನು ತೆಗೆದ. ಅದು ಎಲ್ಲ ಕಾಕಾನ ಎಲ್ಲ ಕಾಗೆಗಳ ಒಂದೊಂದು ಕಣ್ಣನ್ನು ತೆಗೆದ. ಅದಕ್ಕೆ ಅರ್ಥ ಏನು ಅಂದರೆ ಒಂದು ಕಣ್ಣನ್ನು ಉಳಿಸಿದ ಅಂತ. ಶಿಕ್ಷೆ ಕೊಡುವಾಗ ಉಳಿಸಿದ ಅಂತ ಅದಕ್ಕೆ ಮಹತ್ವ ಅಲ್ಲ, ಆ ಕಾಕ ಅಕ್ಷಿಯನ್ನು ತೆಗೆದ ಅನ್ನೋದರಲ್ಲೇ ಒತ್ತು ಕೊಡುವಂಥದ್ದು. ಅರ್ಥಾತ್ ರಾಮನ ಕಾರುಣ್ಯ ಏನು ಅಂತಂದರೆ ಒಂದು ಕಣ್ಣನ್ನು ಕೊಟ್ಟ ಕಾಗೆಗಳಿಗೆ. ಇದು ಗಿಫ್ಟ್, ಇದು ನಾವು ನೆನಪಿಟ್ಟುಕೊಳ್ಬೇಕಾದ್ದು. ನಮಗೆಲ್ಲಿಯಾದರೂ ಕಾಲು ನೋವಾದರೆ ಅಯ್ಯೋ ದೇವರು ಕಾಲು ತೆಗೆದ ಅಂತ ಹೇಳೋದಲ್ಲ, ಒಂದು ಕಾಲು ಉಳಿಸಿದ ಅಂತ ನಾವು ಖುಷಿ ಪಡಬೇಕಾದ್ದು. ಕಣ್ಣು ಹೋಯಿತು ಅಂತಾದಾಗ ಒಂದು ಕಣ್ಣು ಉಳಿಸಿದ ಅಂತ ನಾವು ಹೇಳಬೇಕಾದ್ದು. ಒಂದು ಅವಯವ ಹೋಯಿತು ಅಂತ ಇಟ್ಟುಕೊಳ್ಳಿ, ಇನ್ನೊಂದು ಅವಯವ ಉಳಿಸಿದ್ದನ್ನು ನೋಡಿ, ಆ ಉಳಿಸಿದ್ದನ್ನು ನಾವು ಚಿಂತನೆ ಮಾಡಿ ದೇವರ ಉಪಕಾರವನ್ನು ನಾವು ನೆನಪಿಸಿಕೊಡ್ಬೇಕಂತೆ. ಕಾಗೆಗೆ ಒಂದು ಕಣ್ಣು ಉಳಿಸಿದ ದೇವರು ನಮ್ಮ ಮೇಲೆ ಕಾರುಣ್ಯದಿಂದ, ಕಾಗೆಯ ಮೇಲೆ ಕಾರುಣ್ಯ ಅಲ್ಲ. ಅಪ್ಪ ಅಮ್ಮ ಸತ್ತಾಗ ಎಲೆ ಹೊರಗಿಟ್ಟಾಗ ತಿನ್ನಲಿಕ್ಕೆ ಬರಬೇಕಲ್ಲ, ಅದಕ್ಕೆ ಕಣ್ಣೇ ಕಾಣದಿದ್ದರೆ ಎಲೆ ಮುಟ್ಲಿಕ್ಕೆ ಬರುವುದೇ ಹಾಗೆ. ಇರಲಿ ಕಾಗೆಗಳಿಗೆ ಒಂದು ಕಣ್ಣು ಅಂತ ದೇವರು ಕೊಟ್ಟ ಒಂದು ದೊಡ್ಡ ಕೊಡುಗೆ ಉಂಟು. ವಿಕರ್ಣ ಗೋಣ ಕಚರಿ ಬಂಧೂನ್ ಕರಾದೀನ್ ಕಲಾನ್ ಮಾರೀಚಂಚ ನಿಹತ್ಯ ಅಂತ ಹೇಳ್ತಾರೆ. ಹೇಳಬೇಕಾದನ್ನು ಅಷ್ಟು ಒಂದೇ ಶಬ್ದದಿಂದ ರಾಯರು ಹೇಳುತ್ತಾರೆ. ಹೇಳಲಿಕ್ಕೆ ಎಷ್ಟಿದೆ. ಅದು ರಾಮಾಯಣ, ಅದು ದೊಡ್ಡ ಕಥೆ. ಅದು ಅದರಲ್ಲಿ ರಾಮದೇವರು ಕಾಡಿಗೆ ಹೋದಾಗ ನಾಸಿಕದಲ್ಲಿರುವಾಗ, ಆ ಪರ್ಣ ಕುಟೀರದಲ್ಲಿರುವಾಗ ಶೂರ್ಪಣಖೆ ಬರ್ತಾಳೆ. ಶೂರ್ಪಣಖೆ ಬರುವುದೇನೂ ದೋಷ ಏನೂ ಅಲ್ಲ. ಬಂದ ಮೇಲೆ ಅವಳಿಗೆ ರಾಮದೇವರ ಮೇಲೆ ವ್ಯಾಮೋಹ ಆಯಿತು. ರಾಮದೇವರನ್ನು ಗಂಡ ಆಗುವಂತ ಹೇಳ್ತಾಳೆ. ಅದು ಒಂದು ದೊಡ್ಡ ದೋಷ ಏನೂ ಅಲ್ಲ. ಆದರೆ ರಾಮದೇವರು ಲಕ್ಷ್ಮಣನ ಹತ್ರ ಕಳಿಸ್ತಾರೆ, ಲಕ್ಷ್ಮಣ ನೀನು ಗಂಡ ಆಗುವಂತ. ಇದು ಕಷ್ಟ, ಗಂಡಾಂತರ ಉಂಟಲ್ಲ, ಇದು ಕಷ್ಟ. ಒಂದು ಗಂಡ ಇನ್ನೊಂದು ಗಂಡ, ಯಾರು ಹುಡುಗರು ಸಿಕ್ಕಿದರೆಲ್ಲ ನೀನು ಮದುವೆ ಆಗು ಅಂತ ಹೇಳಿದರೆ ಇದು ದೋಷ, ಕಾಮರೋಗ. ಇದು ಡಾಕ್ಟ್ರು ಪರಿಹಾರ ಮಾಡುವಂಥದ್ದು ರೋಗ ಅಲ್ಲ, ಇದು ರೋಗ. ಇದಕ್ಕೆ ರೋಗಕ್ಕೆ ಚಿಕಿತ್ಸೆ ಮಾಡಬೇಕಾದ್ದು ಈ ವೈದ್ಯರಲ್ಲ, ಭವರೋಗ ವೈದ್ಯನಾದ ರಾಮದೇವರೇ ಇದಕ್ಕೆ ಶಿಕ್ಷೆಯನ್ನು ಕೊಡಬೇಕು. ರಾಮದೇವರು ಅಂತಹ ಶೂರ್ಪನಖೆ, ನಖ ಅಂದರೆ ಉಗುರು, ಶೂರ್ಪ ಅಂತಂದರೆ ಮರದಗಲದ ಉಗುರು. ಗಣಪತಿಯನ್ನು ವರ್ಣನೆ ಮಾಡುವಾಗ ಮರದಗಲದ ಕಿವಿ ಅಂತ ಹೇಳಿದ ಹಾಗೆಯೇ ಅವಳ ವೈಭವ ಏನು ಅಂದರೆ ಆ ಉಗುರು, ಅದು ಶೂರ್ಪ, ಮರದಗಲದ ಉಗುರು. ಅದು ಯಾರದೇ ಆಗಲಿ, ನಮ್ಮದಾಗಲಿ ಇನ್ನೊಬ್ಬರದ್ದಾಗಲಿ, ಅದು ನಂಜೆ. ಅದು ಚೆನ್ನಾಗಿ ಗೊತ್ತಾಗಬೇಕಾದ್ರೆ ನಮಗೆ ಕಜ್ಜಿ ಆದರೆ ತುರಿಸಿದರೆ ಗೊತ್ತಾಗುತ್ತೆ. ಅದು ಮೈಡೀ ಕಜ್ಜಿಯಾಗಿ ಬಿಡ್ತದೆ ಅದು. ಯಾಕೆಂತಂದರೆ ಅದು ಉಗುರು ಅನ್ನೋದು ನಂಜು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಆ ಉಗುರಿನ ಸಂಪರ್ಕ ಯಾವುದಕ್ಕೂ ಆಗಬಾರ್ದು ಅಂತ ಅದನ್ನು ನಿಷೇಧ ಮಾಡಿದ್ದಾರೆ. ಯಾವುದನ್ನು ನಿಷೇಧ ಮಾಡಿದ್ದಾರೆ ಅದನ್ನೆಲ್ಲ ವಿಧಿಸಿಕೊಂಡವಳು ಶೂರ್ಪಣಖಿ.
ಯಾವುದು ಮಾಡಬಾರ್ದು ಶಾಸ್ತ್ರದಲ್ಲಿ ಹೇಳ್ತಾರೆ ಅದು ಅದು ಮೊರದಗಲದ ಉಗುರು. ಗಿನ್ನೆಸ್ ದಾಖಲೆನೋ ಏನೋ ಗೊತ್ತಿಲ್ಲ, ಎಂಥ ಮಹಾಪಾಪಿ ನೋಡಿ. ಯಾವುದನ್ನು ಉಳಿಸಬಾರದೋ ಅದನ್ನು ಬೆಳೆಸಿಕೊಂಡಿದ್ದಾಳೆ. ಇವತ್ತೆಲ್ಲ ಫ್ಯಾಷನ್ ಅಂತ ಆ ಉಗುರನ್ನು ಇಷ್ಟು ಉದ್ದ ಬೆಳೆಸಿ ಅದಕ್ಕೆ ಬಣ್ಣ ಕೊಟ್ಟು ಅದಕ್ಕೆ ಫ್ಯಾಷನ್ ಮಾಡಿಕೊಂಡಿರ್ತಾರೆ. ಶೂರ್ಪಣಖೆ ಅಂತ ಕರೀತಾರೆ ಅದನ್ನು. ಶೂರ್ಪಣಖೆ ಅಂತಂದರೆ ಅದು ನಂಚು, ಅದು ಅಂದರೆ ಅದು ದೋಷ ಅದು. ಹಾಗಾಗಿ ಯಾವುದನ್ನು ಕತ್ತರಿಸಬೇಕೋ ಅದನ್ನು ಕತ್ತರಿಸಬೇಕು, ಯಾವುದನ್ನು ಕತ್ತರಿಸಬಾರ್ದೋ ಅದನ್ನು ಕತ್ತರಿಸಬಾರ್ದು. ಅದರ ವಿರುದ್ಧ. ತಲೆ ಕೂದಲು ಕತ್ತರಿಸಬಾರ್ದು ಹೆಣ್ಮಕ್ಕಳು, ಅದನ್ನು ಕತ್ತರಿಸುವುದು ಫ್ಯಾಷನ್. ತಲೆ ಕೂದಲು ಕತ್ತರಿಸಬೇಕು, ಅದನ್ನು ಬೆಳೆಸುವುದು ಫ್ಯಾಷನ್. ಅದು ಶೂರ್ಪಣಖೆ ಹಾಕಿಕೊಟ್ಟ ಮಾರ್ಗದರ್ಶನ. ಶೂರ್ಪಣಖೆಯ ಪರಂಪರೆ ಅದು ಬೆಳೆದು ಬಂದಿರತಕ್ಕಂಥದ್ದು. ಆ ಶೂರ್ಪಣಖೆಗೆ ದೇವರು ಶಿಕ್ಷೆ ಕೊಟ್ಟ. ಎಷ್ಟು ಚೆನ್ನಾಗಿ ಶಿಕ್ಷೆ ಕೊಟ್ಟ ಅಂತಂದರೆ, ವಿಕರ್ಣ ಗೋಣ ಕಚರಿ ಬಂದು ಅಂತ ರಾಯರು ಚೆನ್ನಾಗಿ ಹೇಳ್ತಾರೆ. ಅವಳಲ್ಲಿ ನಿಷಿದ್ಧವಾದ್ದು ಏನಿತ್ತು ಅದು ಗಂಡ ಬೇಕು ಅಂತ ಅರಸಿಕೊಂಡು ಬಂದವಳು. ಸಹಜವಾಗಿ ರಾವಣ ಮದುವೆ ಮಾಡಿದ್ದ, ಮದುವೆ ಆಗಿತ್ತು ಅವಳಿಗೆ. ಪುನಃ ಹುಡುಗರನ್ನು ಹುಡುಕೊಂಡು ಬಂದಿದ್ದಾಳೆ. ಇದು ಅಪರಾಧ. ಇದು ದೇವರನ್ನು ಗಂಡ ಅಂತ ಉಪಾಸನೆ ಮಾಡೋದು ತಪ್ಪೇನೂ ಅಲ್ಲ, ಆದರೆ ಆ ಭಾವ ಮಾತ್ರ ತಪ್ಪದು. ಚಿಂತನೆ ಮಾಡಿದ್ದು ರಾಗದಿಂದ, ಕಾಮದಿಂದ. ದೇವರು ಎಲ್ರಿಗೂ ಸ್ವಾಮಿ, ಸರ್ವಸ್ಯ ಪತಿರೇವಚ ಅಂತ ದೇವರನ್ನು ಪತಿತ್ವೇನ ಸ್ವಾಮಿತ್ವೇನ ಉಪಾಸನೆ ಮಾಡೋದು ಇದೆ. ಆದರೆ ಕಾಮಬುದ್ಧಿಯಿಂದ ಅಲ್ಲ, ಸ್ವಾಮಿತ್ವ ಬುದ್ಧಿಯಿಂದ ಉಪಾಸನೆ ಮಾಡಬೇಕಾದ್ದು. ಅವಳ ಉಪಾಸನೆಯ ಮಾರ್ಗ ಸರಿಯಾಗಿಲ್ಲ. ರಾವಣ ಯುದ್ಧ ಮಾಡುವಾಗ ಶೂರ್ಪಣಖೆಯ ಗಂಡನನ್ನೇ ಕೊಂದುಬಿಟ್ಟ. ಗೊತ್ತಾಗಲಿಲ್ಲ ಅವನಿಗೆ, ನನ್ನ ಭಾವ ಯಾರು ಅಭಾವ ಯಾರು ಅಂತ ಗೊತ್ತಾಗಲಿಲ್ಲ. ದೇವರು 10 ತಲೆ ಕೊಟ್ಟಿದ್ದಾರೆ, ತಲೆಗೆ ಹತ್ತಲೇ ಇಲ್ಲ ಅವನಿಗೆ. ಯಾರು ಗಂಡ ಯಾರು ಭಾವ ಯಾರು ಭಾವ ಅಲ್ಲ ಗೊತ್ತಾಗಲೇ ಇಲ್ಲ ಅವನಿಗೆ. ತಲೆ ಎಷ್ಟಿದ್ರೆ ಏನ್ರಿ, 10 ತಲೆ ಅಂದರೆ 10 ಕಡೆ ತಲೆ ಅವನಿಗೆ, ಟೆನ್ಷನ್ಮಯ. ಹಾಗಾಗಿ ಅವನು ಏನು ರಾಜ್ಯಭಾರ ಮಾಡ್ತಾನೆ, ಏನು ಮಾಡ್ತಾನೆ ಅವನು. ಅಂತಹ ರಾವಣ ಶೂರ್ಪಣಖೆಯ ಗಂಡನನ್ನೇ ಕೊಂದ. ಶೂರ್ಪಣಖೆ ಅಳ್ತಾಳೆ, ಅಣ್ಣ ಏನು ಮಾಡಿದೆ ಅನ್ಯಾಯ ಅಂತ. ಶೂರ್ಪಣಖೆ, ಚಿಂತೆ ಮಾಡಬೇಡ, ನಿನಗೆ ಯಾರು ಗಂಡ ಹುಡ್ಕೊಂಡು ಬಾ, ಅವನನ್ನೇ ಮದುವೆ ಮಾಡ್ತೇನೆ. ಅವಳಿಗೆ ಎಂಥ ಒಂದು ಅಣ್ಣ ನೋಡಿ, ಆದರ್ಶ. ಅವರ ಕುಟುಂಬನೇ ಹಾಗೆ. ಅನ್ಯಾಯ ಮಾಡುವುದು, ಧರ್ಮಶಾಸ್ತ್ರ ನಿಷೇಧ ಮಾಡೋದು ಅಂದರೆ ಖುಷಿ. ಈ ರಾವಣನೂ ಅಂಥವನೇ, ಯಾವ ಹುಡುಗಿಯಾದರೂ ಆಗ್ಬೋದು, ಅದೇ ಜಾತಿಯವ. ಹಾಗಾಗಿ ಅವನ ತಂಗಿನೂ ಹಾಗೇನೆ. ಒಂದು ವಿಭೀಷಣ ಬಿಟ್ಟರೆ ಆ ಜಾತಿಯೇ ಜಾತಿ ಅಂತ ಹೇಳಬಾರ್ದು. ಎಲ್ಲ ಒಳ್ಳೆಯವರಿದ್ದಾರೆ, ಅವನ ಅಪ್ಪ ಅಜ್ಜ ಎಲ್ಲ ಅಷ್ಟು ಒಳ್ಳೆಯವರಿದ್ದಾರೆ. ಹಾಗೆ ರಾವಣ ಕುಂಭಕರ್ಣ ಅವನೊಟ್ಟಿಗೆ ಸೇರಿದ್ದು ಅವನ ಮಕ್ಕಳು ಎಲ್ಲ ಹಾಗೇನೆ.